ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಪಿಜ್ಜಾ. ಮನೆಯಲ್ಲೇ ಕ್ವಿಕ್ಕಾಗಿ ಟೇಸ್ಟಿಯಾಗಿರೋ ಪಿಜ್ಜಾನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಮಾಡುವ ಬನ್ನಿ. ನಾನು ರೆಡಿಮೇಡ್ ಪಿಜ್ಜಾ ಬೇಸ್ ತಂದಿದ್ದೀನಿ. ಹೊರಗಡೆ ಮಾರ್ಟಲ್ಲಿ, ಲೋಕಲ್ ಶಾಪಲ್ಲಿ ಎಲ್ಲ ಕಡೆನೂ ಇವಾಗ ಸಿಗುತ್ತೆ. ಇದು ಒಂದು ಪ್ಯಾಕಲ್ಲಿ 2 ಇರುತ್ತೆ. ತೊಗೊಂಡು ಬಂದು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಫಸ್ಟು ಪಿಜ್ಜಾ ಬೇಸ್ಗೆ ಪಿಜ್ಜಾ ಸಾಸು ಸ್ಪ್ರೆಡ್ ಮಾಡ್ಕೊಬೇಕು. ಕ್ಲೀನಾಗಿ ಬೇಸ್ ಎಷ್ಟಿದೆ ಅಷ್ಟು ಫುಲ್ಲು ಸ್ಪ್ರೆಡ್ ಮಾಡ್ಕೊಬೇಕು. ತುಂಬ ಜಾಸ್ತಿನೂ ಹಾಕ್ಕೊಂಡ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿಕೊಂಡು ಒಂದು ಮೀಡಿಯಮಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಸಾಸ್ ಆದಮೇಲಿಂದ ಸ್ವಲ್ಪ ಚೀಸು ಎಲ್ಲ ಕಡೆ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೋಬೇಕು. ಚೀಸು ಎಲ್ಲ ಕಡೆ ನೀಟಾಗಿ ಸ್ಪ್ರಿಂಕಲ್ ಆಗಿರಬೇಕು. ಒಂದೇ ಕಡೆ ಇದ್ರೂ ಒಂದೇ ಕಡೆ ಚೀಸ್ ಅನಿಸ್ತಾ ಇರುತ್ತೆ. ನೆಕ್ಸ್ಟು ಚಿಲ್ಲಿ ಫ್ಲೆಕ್ಸ್ ಆದಮೇಲೆ ಸ್ವಲ್ಪ ಆರಿಗೇನೋ ಚಿಲ್ಲಿ ಫ್ಲೆಕ್ಸು ಮತ್ತು ಆರಿಗೇನೋ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮತ್ತು ಫೈನಲಲ್ಲಿ ಸ್ವಲ್ಪ ಹಾಕ್ಕೊಬೇಕು. ಸಣ್ಣಗೆ ನೆಕ್ಸ್ಟು ಚಾಪ್ ಮಾಡಿರೋ ಕ್ಯಾಪ್ಸಿಕಮ್ಮು, ನೆಕ್ಸ್ಟು ಚಾಪ್ ಮಾಡಿರೋ ಆನಿಯನ್ನು, ಮೀಡಿಯಮ್ ಸೈಜು ಎಲ್ಲನೂ. ಆಮೇಲೆ ಸ್ವಲ್ಪ ಪನ್ನೀರ್ ಬೇಕಿದ್ರೆ ನೀವು ದೊಡ್ಡ ಸೈಜ್ ಬೇಕಾದ್ರೆ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ಪನ್ನೀರೆಲ್ಲ ಅಲ್ಲಿ ನೀಟಾಗಿ ಸ್ಪ್ರಿಂಕಲ್ ಮಾಡಿಕೊಂಡು, ನೆಕ್ಸ್ಟು ಇದು ಸ್ವೀಟ್ ಕಾರ್ನ ಸ್ವಲ್ಪ ಬಿಡಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್. ನೀವು ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಲಾಸ್ಟಲ್ಲಿ ಸ್ವಲ್ಪ ಅದ್ರ ಮೇಲೆ ಚೀಸು. ಯಾಕೆ ಲಾಸ್ಟಲ್ಲಿ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀವಿ ಅಂದರೆ ಅದು ಲಾಸ್ಟಲ್ಲಿ ಕಟ್ ಮಾಡಿದಾಗ ಸಖತ್ತಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು ಆರಿಗೇನೋ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಅದೊಂದು ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇವಾಗ ನಾನು ಓವನಲ್ಲಿ ಯಾವ ಥರ ಕ್ಲೀನಾಗಿ ಪ್ರಾಪರಾಗಿ ಸೆಟ್ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಓವನ್ ಸ್ವಿಚ್ ಆನ್ ಮಾಡಿದ್ದೀನಿ. 0 ತೋರಿಸ್ತಾ ಇರುತ್ತೆ. 0 ಆದಮೇಲೆ ಕನ್ವೆನ್ಷನ್ ಮೋಡ್ಗೆ ಪ್ರೆಸ್ ಮಾಡಬೇಕು. ಕನ್ವೆನ್ಷನ್ ಮೋಡಿಗೆ ಬಂದಮೇಲೆ 200 ತೋರಿಸುತ್ತೆ. ಆಮೇಲೆ ಪ್ಲಸ್ ಮಾಡಿದ್ರೆ 190 ತೋರಿಸುತ್ತೆ. 190 ತೋರಿಸ್ಮೇಲೆ ಸ್ಟಾರ್ಟ್ ಬಟನ್ನ 2 ಸರಿ ಪ್ರೆಸ್ ಮಾಡಿದ್ರೆ ಪ್ರೀ ಹೀಟ್ ಅಂತ ತೋರಿಸುತ್ತೆ. ಪ್ರೀ ಹೀಟ್ ಆಗೋಕ್ಕೆ ಬಿಡಬೇಕು. 10 ಮಿನಿಟ್ಸ್ ಆದಮೇಲೆ ಅದೊಂದು ಸೌಂಡ್ ಬರುತ್ತೆ. ಈ ಥರ 190 ಅಂತ ತೋರಿಸ್ತಾನೆ ಇರುತ್ತೆ. ಅದೊಂದು ಸೌಂಡ್ ಬರುತ್ತೆ. ಆವಾಗ ಅದು ಪ್ರೀ ಹೀಟ್ ಆಗಿರುತ್ತೆ. ಆವಾಗ ನಾವು ರೆಡಿ ಮಾಡಿರೋ ಪಿಜ್ಜಾನ ಓವನ್ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. 1 ಅಥವಾ 2 ನೀವು ಎಷ್ಟು ಪಿಜ್ಜಾ ಮಾಡಿರ್ತೀರೋ ಅದು ಇಡಬೇಕು. ನಾನು 2 ಮಾಡಿದ್ದೆ, 2 ಇಡ್ತಾಯಿದ್ದೀನಿ. ಮತ್ತು ಅದು 0 ತೋರಿಸುತ್ತೆ. 0 ಆದಮೇಲೆ ಮತ್ತೆ ಕನ್ವೆನ್ಷನ್ಗೆ ಹೋಗ್ಬಿಟ್ಟು ಪ್ಲಸ್ ಒತ್ತಬೇಕು. ಆವಾಗ 190 ಡಿಗ್ರಿಗೆ ಬರುತ್ತೆ. ನೆಕ್ಸ್ಟು 10 ಮಿನಿಟ್ಸ್ ಕೊಡಬೇಕು. ಮತ್ತು ಸ್ಟಾರ್ಟ್ ಬಟನ್ ಒತ್ತಿದ್ರೆ ಅದು 10 ಮಿನಿಟ್ಸ್ ತೊಗೊಳುತ್ತೆ. 10 ಮಿನಿಟ್ಸು ತೊಗೊಂಡಿದೆ. ಅದು 0 ಬರೋವರೆಗೂ ಅದು ಬೇಕಾಗಾಗಿ ಬಿಟ್ಬಿಡಬೇಕು. ಅದಾದಮೇಲಿಂದ 0 ಬರುತ್ತೆ. ಬೇಕಾದಮೇಲೆ ಅದನ್ನು ಸ್ವಲ್ಪ ಬಿಸಿಯಾಗಿ ಬಟ್ಟೆಯಿಂದ ಅಥವಾ ಗ್ಲೌಸಿಂದ ನೀವು ಹೊರಗಡೆ ತೊಗೊಬೋದು. ಸ್ವಲ್ಪ ಬಿಸಿನೇ ಇರುತ್ತೆ, ನೋಡಿ ತೊಗೊಳ್ಳಿ. ಇವಾಗ ಒಂದು ಒಳ್ಳೆ ಸಖತ್ತಾಗಿರೋ ಪಿಜ್ಜಾ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡಿ ಏನು ಸಖತ್ತಾಗಿ ಬಂದಿದೆ. ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಇದು ಯಾವ ಥರ ಬಂದಿದೆ ಅಂತ. ನೀವು ಬೇಕಾದರೆ 4 ಪೀಸ್ ಮಾಡ್ಕೊಬೋದು, 8 ಪೀಸ್ ಮಾಡ್ಕೊಬೋದು. ನಾನು 4 ಪೀಸ್ ಮಾಡಿಕೊಂಡೆ. ಒಂದು ಒಳ್ಳೆ ಸಾಫ್ಟಾಗಿರೋ ಸಖತ್ತಾಗಿರೋ ಪಿಜ್ಜಾ ರೆಡಿಯಾಗಿದೆ. ಮಕ್ಕಳಿಗೆ ಸಖತ್ತು ಇಷ್ಟ ಆಗೋ ಪಿಜ್ಜಾ ಇದು. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ವೈಸು. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್. ಬಾಯ್.